ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮಂಗಳವಾರ ಬೆಳಿಗ್ಗೆ ಮೈಸೂರಿನಲ್ಲಿ ದರ್ಶನ್ ಬಂಧನವಾದ ಬಳಿಕ ಆ ಸುದ್ದಿ ಮಿಂಚಿನಂತೆ ಎಲ್ಲ ಕಡೆ ವ್ಯಾಪಿಸುತ್ತೆ. ಆಗ ರಾಜಕಾರಣಿಗಳು, ಪೊಲೀಸರು ಮತ್ತು ಸಾರ್ವಜನಿಕರು ಸೇರಿ ಎಲ್ಲರ ತಲೆಯಲ್ಲೂ ಕಾಡಿದ್ದು ಒಂದೇ ಒಂದು ಪ್ರಶ್ನೆ: ಯಾರಪ್ಪ ಆ ಪೊಲೀಸು? ದರ್ಶನ್ ಅಂತ ಸೆಲೆಬ್ರಿಟಿಯನ್ನೇ ಅರೆಸ್ಟ್ ಮಾಡಿದಂಥ ಆ ಅಧಿಕಾರಿ ಯಾರು? ಆ $1 ಮಿಲಿಯನ್ ಪ್ರಶ್ನೆ ಈಗ ಬಹಳಷ್ಟು ಜನರನ್ನು ಕಾಡ್ತಾ ಇದೆ. ಯಾಕಂದರೆ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಓರ್ವ ನಟನನ್ನು ಬಂಧಿಸೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಕರ್ನಾಟಕದ ಸಿನಿಮಾ ಜಗತ್ತಿನಲ್ಲಿ ಸಕ್ಸಸ್ ಅನ್ನೋ ಉತ್ತುಂಗದಲ್ಲಿರೋ ನಟನನ್ನು ಬಂಧಿಸೋ ಕಾರ್ಯದಲ್ಲಿ ಸ್ವಲ್ಪ ಎಡವಟ್ಟಾದರೂ ಒಂದೋ ಕೆಲಸ ಹೋಗ್ಬೋದು, ಇಲ್ಲ ಜೀವವೇ ಹೋಗ್ಬೋದು. ಅಷ್ಟೊಂದು ಅಪಾಯಕಾರಿಯಾಗಿತ್ತು ಕೊಲೆ ಪ್ರಕರಣದಲ್ಲಿ ನಟ ದರ್ಶನನ್ನು ಬಂಧಿಸೋ ಕಾರ್ಯ. ಹಾಗಾದರೆ ಚಾಲೆಂಜಿಂಗ್ ಸ್ಟಾರ್ನನ್ನೇ ಅರೆಸ್ಟ್ ಮಾಡಿರೋ ಆ ದಕ್ಷ ಅಧಿಕಾರಿಗಳು ಯಾರು? ಈ ಕೇಸ್ನಲ್ಲಿ ಸಾಕ್ಷಿಗಳನ್ನ ಹುಡುಕಿ ಈ ಕೊಲೆ ಕೇಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟಿದ್ದು ಅಂತ ಕನ್ಫರ್ಮ್ ಮಾಡಿದ್ದು ಹೇಗೆ? ಎಲ್ಲ ರೋಚಕ ಸ್ಟೋರಿಯನ್ನು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಅಂತಹ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ನಾಯಕ ನಟನನ್ನು ಅರೆಸ್ಟ್ ಮಾಡೋದಂದರೆ ಸುಮ್ಮನೆ ಅಲ್ಲ. ಅಂಥ ಕೆಲಸವನ್ನು ಮಾಡಿದ್ದು ಬೆಂಗಳೂರಿನ ಪಶ್ಚಿಮ ಭಾಗದ DCP ಅಂದರೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಎಸ್ ಗಿರೀಶ್ ಅವರು. ಏನಾದರೂ ಒಂದಿಷ್ಟು ಲೆಕ್ಕಾಚಾರ ತಪ್ಪಿದ್ರೂ ಅವರ ಕೆಲಸಕ್ಕಷ್ಟೇ ಅಲ್ಲ, ಅವರ ಜೀವನಕ್ಕೂ ಕುತ್ತು ಬರ್ತಿತ್ತು. ಅಂಥದ್ರಲ್ಲೂ ಯಾವುದೇ ಹಿಂದೇಟು ಹಾಕದೆ ಎಲ್ಲ ಆರಂಭಿಕ ಸಾಕ್ಷಿಗಳನ್ನ ಸಂಗ್ರಹಿಸಿ ಒಂದಿಷ್ಟು ಮಾಹಿತಿಯು ಸೋರಿಕೆ ಆಗದಂತೆ ದರ್ಶನನ್ನು ಬಂಧಿಸುವಲ್ಲಿ ಗಿರೀಶ್ ಮತ್ತು ತಂಡ ಯಶಸ್ವಿಯಾಗಿತ್ತು. 2 ದಿನಗಳ ಹಿಂದೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಸುಮನಹಳ್ಳಿ ಬ್ರಿಡ್ಜ್ ಸಮೀಪದ ಮೋರಿಯಲ್ಲಿ ಕೊಲೆ ಮಾಡಿ ಬಿಸಾಕಿರುವ ಸ್ಥಿತಿಯಲ್ಲಿ ಮೃತದೇಹವೊಂದು ಸಿಕ್ಕಿದೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮೇಲ್ನೋಟಕ್ಕೆ ಇದು ಕೊಲೆ ಅನ್ನೋದು ಕಂಡುಬರುತ್ತೆ. ಈ ಪ್ರಕಾರವಾಗಿ ಕೊಲೆ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭ ಮಾಡ್ತಾರೆ. ತನಿಖೆ ಆರಂಭ ಆಗ್ತಿದ್ದಂತೆ 3-4 ಮಂದಿ ಪೊಲೀಸ್ ಠಾಣೆಗೆ ಬಂದು ಕೊಲೆ ಮಾಡಿದ್ದು ನಾವೇ ಅಂತ ಶರಣಾಗ್ತಾರೆ. ಹಾಗೆಯೇ ಶರಣಾದವರಲ್ಲಿ ಕಾರಣ ಕೇಳಿದಾಗ ಫೈನಾನ್ಸ್ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ಈ ಕೃತ್ಯ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಅಜ್ಜಿ ಕಥೆನೆಲ್ಲ ಕೇಳಿ ನಂಬಿದ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಧಿಕಾರಿಗಳು ಕೇಸ್ ಮುಗಿಸುವ ತೀರ್ಮಾನಕ್ಕೆ ಬರ್ತಾರೆ. ಇನ್ನೇನು ಫೈಲ್ ಕ್ಲೋಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಆ ಕೇಸಿಗೆ ಎಂಟ್ರಿ ಕೊಟ್ಟವರೇ ಖಡಕ್ ಅಧಿಕಾರಿ DCP ಎಸ್ ಗಿರೀಶ್ ಅವರು. ಇವರ ಪೊಲೀಸ್ ಬ್ರೈನ್ ಸುಮ್ಮನಿರಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿಗೂ ಬೆಂಗಳೂರಿನ ಈ ವ್ಯಕ್ತಿಗಳಿಗೂ ಹಣದ ಸಂಬಂಧ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. ಈ ಬಗ್ಗೆ ಸಮಗ್ರ ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗಲೇ ಒಂದು ಕೊಲೆಯ ನಿಗೂಢ ರಹಸ್ಯ ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಆ ತಪ್ಪೊಪ್ಪಿಕೊಂಡಂಥ 4 ಹೇಳಿಕೆಗಳು ತದ್ವಿರುದ್ಧ ಆಗಿರುತ್ತೆ. ಆಗ DCP ಎಸ್ ಗಿರೀಶ್ ಮತ್ತು ACP ಚಂದನ್ ಕುಮಾರ್ ಇಬ್ಬರು ಸೇರಿಕೊಂಡು ಶರಣಾದ 4 ತಮ್ಮದೇ ರೀತಿಯಲ್ಲಿ ವರ್ಕ್ ಮಾಡ್ತಾರೆ. ಆಗ ಇವರಿಗೂ ರೇಣುಕಾಸ್ವಾಮಿಗೂ ಸಂಬಂಧ ಇಲ್ಲ, ಕೇವಲ ಜೈಲಿಗೆ ಹೋಗಲು ಇವರಿಗೆ ಹಣದ ಆಮಿಷ ಒಡ್ಡಲಾಗಿತ್ತು ಎಂಬುದು ಬೆಳಕಿಗೆ ಬರುತ್ತೆ. ಎಸ್ ಗಿರೀಶ್ ಅವರು ಆರೋಪಿಗಳ ಮುಂದೆ ನೆಕ್ಸ್ಟ್ ಇಟ್ಟ ಪ್ರಶ್ನೆ ಹಣ ಕೊಟ್ಟವರು ಯಾರು ಅಂತ. ಆಗ RR ನಗರದ ರೆಸ್ಟೋರೆಂಟ್ ಮಾಲೀಕ ವಿನಯ್ ಅವರ ಹೆಸರು ಬಯಲಿಗೆ ಬರುತ್ತೆ. ಆತನನ್ನು ಎತ್ಕೊಂಡು ಬರೋದಕ್ಕೆ ಪೊಲೀಸರು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಅದಲ್ಲದೆ ಆರೋಪಿಗಳಲ್ಲಿ ಒಬ್ಬ ಕಾಮಾಕ್ಷಿಪಾಳ್ಯ SIಗೆ ಫೋನ್ ಮಾಡಿ ಶರಣಾಗೋದು ಹೇಗೆ, ಅದರ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಎಂಬುದು ವಿಚಾರಣೆ ವೇಳೆ ಗಿರೀಶ್ ಮತ್ತು ಚಂದನ್ ಅವರಿಗೆ ಗೊತ್ತಾಗುತ್ತೆ. ಶರಣಾದವರಿಗೆ ಮತ್ತೊಂದು ಸುತ್ತು ಪೊಲೀಸ್ ಭಾಷೆಯಲ್ಲಿ ವಿಭಿನ್ನ ಟ್ರೀಟ್ಮೆಂಟ್ ನಡೆಯುತ್ತೆ. ಆ ವೇಳೆ ಅವರ ಟಾರ್ಚರ್ ತಡೆಯೋಕ್ಕೆ ಆಗಿದೆ. ಆರೋಪಿಗಳಲ್ಲಿ ಓರ್ವ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ, ಅದಕ್ಕೆ ಅಣ್ಣ ಎತ್ಕೊಂಡು ಬಾ ಅಂದರು, ಅದಕ್ಕೆ ಎತ್ಕೊಂಡು ಬಂದ್ವಿ ಅಂತ ಹೇಳ್ತಾನೆ. ಯಾವ ಅಣ್ಣ ಅಂತ ಪೊಲೀಸರು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡು ಕೇಳಿದಾಗ ಕನ್ನಡದ ಚಕ್ರವರ್ತಿ ನಟ ದರ್ಶನ್ ಈ ಕೇಸಲ್ಲಿ ಇರೋದು ಖಚಿತವಾಗುತ್ತೆ. ಅಲ್ಲಿಂದ ಅಸಲಿ ಆಟ ಶುರುವಾಗುತ್ತೆ ನೋಡಿ. ಗಿರೀಶ್ ಜೊತೆಗೆ ACP ಚಂದನ್ ಕುಮಾರ್ ಕೂಡ ಸೇರಿಕೊಳ್ತಾರೆ. ಇಬ್ಬರು ಸೇರಿ ಪ್ರಕರಣದ ಮೇಲೆ ಒಂದಷ್ಟು ವರ್ಕೌಟ್ ಮಾಡಿದಾಗ ಮೃತ ರೇಣುಕಾಸ್ವಾಮಿಗೂ ಶರಣಾಗ್ತೀನಿ ಅಂತ ಬಂದವರಿಗೂ ಯಾವುದೇ ಸಂಬಂಧವಿಲ್ಲ, ಜಸ್ಟ್ ಜೈಲಿಗೆ ಹೋಗೋಕ್ಕೆ ಹಣ ಕೊಟ್ಟಿರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಣ ಕೊಟ್ಟಿದ್ದು ಯಾರು ಅಂತ ಕೇಳಿದಾಗ RR ನಗರದ ರೆಸ್ಟೋರೆಂಟ್ ಮಾಲೀಕ ವಿನಯ್ ಅನ್ನುವ ಹೆಸರು ಕೇಳಿಬರುತ್ತೆ. ಆತನ ಠಾಣೆಗೆ ತಂದು ಸೊಂಟದ ಕೆಳಗೆ 4 ಬೀಗಿದಾಗ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಆತ ಸತ್ಯ ಬಾಯ್ಬಿಡ್ತಾನೆ. ಅಲ್ಲಿಗೆ ಪ್ರಕರಣದ ಸುತ್ತಿನ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಪೊಲೀಸರಿಗೆ ಸಿಗುತ್ತೆ. ಅಂದು ಗಿರೀಶ್ ಅವರು ಠಾಣೆಗೆ ಬಾರದೇ ಇದ್ದಿದ್ರೆ ಅಥವಾ ರಜೆಯಲ್ಲಿ ಇದ್ದಿದ್ರೆ ಈ ಪ್ರಕರಣ ಖಂಡಿತವಾಗಿಯೂ ಹಳ್ಳ ಹಿಡಿತಿತ್ತು. ಹೈ ಪ್ರೊಫೈಲ್ ವ್ಯಕ್ತಿಯೊಬ್ಬ ಪ್ರಕರಣದ ಒಳಗಡೆ ಇದ್ದಾನೆ ಎಂದ ಮೇಲೆ ಆತನನ್ನು ಹಿಡಿಲೇಬೇಕು. ಸಮಾಜಕ್ಕೆ ಮಾದರಿಯಾಗಿರುವ ಇಂಥ ನೀಚನ ಕೃತ್ಯ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಇಲ್ದಿದ್ರೆ ಮುಂದೆ ದುಡ್ಡಿನ ಅಧಿಕಾರದ ಮತದಲ್ಲಿ ಎಲ್ಲರೂ ಕೂಡ ಮುಂದೆ ಕಾನೂನನ್ನು ಕೈಗೆತ್ತಿಕೊಳ್ತಾರೆ ಅಂತ ಅಂದ್ಕೊಂಡು ತನಿಖೆನ ಮುಂದುವರಿಸ್ತಾರೆ. ಅದಾದ ನಂತರ ನೇರವಾಗಿ ದರ್ಶನ್ ಅವ್ರನ್ನ ಬಂಧಿಸೋಕೆ ಎಲ್ಲ ತಯಾರಿ ನಡೆಸ್ತಾರೆ.
ದರ್ಶನ್ ಎಲ್ಲಿದ್ದಾರೆ ಮತ್ತು ಅವರ ತಂಡ ಎಲ್ಲೆಲ್ಲಿ ಇದೆ ಅನ್ನುವ ಮಾಹಿತಿಯನ್ನು ಇಂಚಿಂಚು ಪೊಲೀಸರು ಒಂದು ದಿನ ರಾತ್ರಿಯಿಡೀ ಕುಳಿತು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ. ದರ್ಶನ್ ಮೈಸೂರಿನ ರಾಡಿನ್ಸನ್ ಬ್ಲೂ ಹೋಟೆಲ್ನಲ್ಲಿ ಇರೋದಾಗಿ ಗೊತ್ತಾಗುತ್ತೆ. ಅಂತೆಯೇ ಪೊಲೀಸರಿಗೆ ಬೆಳಬೆಳಿಗ್ಗೆ ಮೈಸೂರಿಗೆ ಹೋಗಿ ಹೋಟೆಲ್ ಎದುರು ನಿಂತ್ಕೋತಾರೆ. ದರ್ಶನ್ ಆಗ ತಾನೇ ಜಿಮ್ಗೆ ಹೋಗಿದ್ದರಿಂದ ಪೊಲೀಸರು ಹೋಟೆಲ್ ಹೊರಗೆ ಕಾಯ್ತಾರೆ. ಜಿಮ್ ಮುಗಿಸಿ ಡಿಫೆಂಡರ್ ಕಾರ್ ಹತ್ತೋಕೆ ದರ್ಶನ್ ರೆಡಿ ಆಗ್ತಿದ್ದಂತೆ ಪೊಲೀಸರು ದರ್ಶನನ್ನು ಅರೆಸ್ಟ್ ಮಾಡ್ತಾರೆ. ಈ ವೇಳೆ ದರ್ಶನ್ ನಾನು ನನ್ನ ಕಾರಿನಲ್ಲೇ ಠಾಣೆಗೆ ಬರ್ತೇನೆ ಅಂತ ಹೇಳಿದಾಗ ಪೊಲೀಸ್ ಅಧಿಕಾರಿ, ನೀವು ನಮ್ಮ ಜೊತೆ ಪೊಲೀಸ್ ಜೀಪ್ನಲ್ಲಿ ಬರೆದಿದ್ದರೆ ನನಗೆ ಫೈರ್ ಮಾಡಿ ಕರ್ಕೊಂಡು ಹೋಗುವ ಅಧಿಕಾರ ಇದೆ ಅಂತ ಖಡಕ್ಕಾಗಿ ಉತ್ತರಿಸಿದರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಗಿರೀಶ್ ಮತ್ತು ತಂಡದ ಸಾಹಸಕ್ಕೆ 2 ಗುಂಡಿಗೆ ಇರಬೇಕು ಅಂತ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಗಿರೀಶ್ ಮತ್ತು ಚಂದನ್ ಇಬ್ಬರು ಕೂಡ ಅನೇಕ ಯುವ ಪೊಲೀಸರಿಗೆ ರಿಯಲ್ ಹೀರೋಗಳು. ಯಾಕೆಂದರೆ ಇವರಿಬ್ಬರು ಎಷ್ಟೇ ಒತ್ತಡ ಬಂದರೂ ಕೂಡ ತಮ್ಮ ಕೆಲಸದಿಂದ ಹಿಂದೆ ಸರಿಯದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ. ಪ್ರಮುಖವಾಗಿ ನಾವು ಗಿರೀಶ್ ಯಾರು ಎಂಬುದನ್ನು ನೋಡೋಕ್ಕೆ ಹೋದರೆ ಒಂದು ದೊಡ್ಡ ಘಟನೆ ನಮ್ಮ ಮುಂದೆ ಬರುತ್ತೆ. 2011ರಲ್ಲಿ ಕರ್ನಾಟಕದ ಮಾಜಿ CM BS ಯಡಿಯೂರಪ್ಪ ಅವರನ್ನ ಬಂಧಿಸಿದ್ದು ಕೂಡ ಇದೇ ಗಿರೀಶ್ ಎಂಬುದು ನಿಮಗೆ ನೆನಪಿರಲಿ. ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ ಆಗಿ ಬಳಿಕ ಪೊಲೀಸ್ ಅಧಿಕಾರಿ ಆಗಿರುವ ಗಿರೀಶ್ ಅವರು ಈ ಹಿಂದೆ ಲೋಕಾಯುಕ್ತದಲ್ಲಿದ್ದಾಗ ತಮ್ಮ ನೇರ ಹಾಗೂ ಧೈರ್ಯದ ನಡವಳಿಕೆಗೆ ಹೆಸರಾಗಿದ್ದರು. ಆಗ ದೊಡ್ಡ ದೊಡ್ಡ ಅಧಿಕಾರಿಗಳು ಕಾರ್ಪೊರೇಟರ್ಗಳನ್ನ ಕಂಬಿ ಹಿಂದೆ ಹಾಕಿದ ಖ್ಯಾತಿ ಗಿರೀಶ್ ಅವರಿಗಿದೆ. ಇನ್ನು ಚಂದನ್ ಕುಮಾರ್ ಅವರು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು. ಅದಾದ ಬಳಿಕ ಪೊಲೀಸ್ ಅಧಿಕಾರಿಯಾದ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಹೆಸರಿದೆ. ಕೇಸ್ಗಳನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಒಂದು ವೇಳೆ DCP ಗಿರೀಶ್ ಅವತ್ತು ಸ್ಟೇಷನ್ನಲ್ಲಿ ಇಳಿದಿದ್ರೆ ಏನಾಗ್ತಿತ್ತು? ಹೌದು, ಗಿರೀಶ್ ಅವರು ಅವತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಳಿದಿದ್ರೆ ಈ ಕೇಸ್ ದಮ್ ಕಳೆದುಕೊಳ್ತಿತ್ತು. ರೇಣುಕಾಸ್ವಾಮಿ ಶವ ಸಿಕ್ತಲೇ 4 ಮಂದಿ ನಾವೇ ಕೊಲೆ ಮಾಡಿದ್ದು ಅಂತೇಳಿ ಪೊಲೀಸ್ ಠಾಣೆಗೆ ಬರ್ತಿದ್ರು. ಅವರು ಹೇಳಿದ ಕಾಗಕ್ಕ ಗುಬ್ಬಕ್ಕನ ಕಥೆಯೇ ಆ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ನಂಬಿ ಆ ಕೇಸನ್ನು ಅಲ್ಲಿಗೆ ಕ್ಲೋಸ್ ಮಾಡ್ತಿದ್ರು. ಇದೆಲ್ಲ ಆಯಿತು. ನಟ ದರ್ಶನ್ ಈ ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋದನ್ನು ಪೊಲೀಸರು ಮನದಟ್ಟು ಮಾಡಿಕೊಂಡ್ರು. ಅದಾದಮೇಲೆ ಸ್ಯಾಂಡಲ್ವುಡ್ ಸುಲ್ತಾನನ್ನು ಬಂಧಿಸಬೇಕಾಗಿತ್ತು. ಅವರಿಗಿರೋ ಸ್ಟಾರ್ಡಮ್ ಮತ್ತು ರಾಜಕಾರಣಿಗಳ ಜೊತೆ ಇದ್ದ ಸಂಬಂಧವನ್ನು ಗಮನಿಸಿದರೆ ಅವರನ್ನು ಅರೆಸ್ಟ್ ಮಾಡೋದು ಸಾಧ್ಯನೇ ಇಲ್ಲ ಅಂತ ಸ್ವತಃ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಗಿರೀಶ್ ಅವರು ಅವರ ಎಲ್ಲರ ಆ ಊಹೆಯನ್ನು ತಲೆ ಕೆಳಗೆ ಮಾಡಿಬಿಟ್ರು. ರಹಸ್ಯ ಕಾರ್ಯಾಚರಣೆ ನಡೆಸಿ ದರ್ಶನ್ ಅವರ ಆಪ್ತರನ್ನೆಲ್ಲ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾದರು. ತಪ್ಪು ಯಾರು ಮಾಡಿದ್ರೇನು, ಕಾನೂನಿಗೆ ಎಲ್ಲರೂ ಕೂಡ ಒಂದೇ. ಹೌದು, ಬೇಜಾರಾಗುತ್ತೆ. ನಮ್ಮ ಕನ್ನಡದ ಸ್ಟಾರ್ನೊಬ್ಬ ಈ ರೀತಿ ಮಾಡಿ ಜೈಲಿಗೆ ಹೋಗಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.